ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ಇಂಗ್ಲೀಷ್ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 2026 ಈ ವರ್ಷ DSCRT ಅವರೇ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಸೊ ಗವರ್ಮೆಂಟ್ ಸ್ಕೂಲ್ಗಳಿಗೆ ಆಲ್ರೆಡಿ ಅವರು ಒಂದು ಮಾಡೆಲ್ ಕ್ವಶನ್ ಪೇಪರ್ ಮತ್ತು ವೇಟೇಜನ್ನು ಕೊಟ್ಟಿದ್ದಾರೆ. ಸೊ ಕಂಪ್ಲೀಟಾಗಿ ಇದಕ್ಕಿಂತ ಮುಂಚೆ ನಾನು 8th ಸ್ಟ್ಯಾಂಡರ್ಡಲ್ಲಿ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು ಹಾಕಿದ್ದೆ. ಇವಾಗ ಇಂಗ್ಲೀಷ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಉಳಿದ ವಿಷಯಗಳ ವಿಡಿಯೋಗಳು ಬರ್ತವೆ ಅಂತ ಹೇಳ್ತಾ ಮತ್ತೆ ನಾನು ಪ್ರಾಕ್ಟೀಸ್ ಪೇಪರ್ ಅಂತಲೂ ಕೂಡ ನಿಮಗೆ ಕೊಡ್ತೀನಿ. ಅದನ್ನು ಕೂಡ ಸ್ಟಡಿ ಮಾಡಿದರೆ ಖಂಡಿತವಾಗಿ ಈ ಬ್ಲೂ ಪ್ರಿಂಟ್ ಬೇಸ್ಡ್ ಮೇಲಿನ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬರೋದು. ನೋಡಿ, ಡೇ ಇಂದ ಆಶ್ರಮ ಪಾಠದಲ್ಲಿ 2 ಮಾರ್ಕರ್ದು 1 ಕ್ವಶನ್ ಬರ್ತದೆ. ಸರ್ CV ರಾಮನ್ದಿಂದ 2 ಮಾರ್ಕರ್ದು 1. ಇನ್ನು ಜಮೈಕನ್ ಫ್ರಾಗ್ಮೆಂಟ್ದಿಂದ 3 ಮಾರ್ಕರ್ದು 1 ಇಂಟರ್ನಲ್ ಚಾಯ್ಸ್ ಕ್ವಶನ್. ಇಟ್ ಮೀನ್ಸ್ ಇದು RC ಬರ್ತದೆ. ಆಮೇಲೆ ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೀ, ಅದು ಕೂಡ 3 ಮಾರ್ಕರ್ದು 1 ಕ್ವಶನ್ ಇದೆ. ಇನ್ನು ಸ್ವ್ಯಾನ್ ಆ್ಯಂಡ್ ದ ಪ್ರಿನ್ಸೆಸ್ಸಲ್ಲಿ 1 ಮಾರ್ಕರ್ದು 1, 2 ಮಾರ್ಕರ್ 1, ಅದು ಕೂಡ ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ. ಎಂಪೈರರ್ಸ್ ನ್ಯೂ ಕ್ಲಾತ್ಸ್ ಇದೆ, ಅದು 3 ಮಾರ್ಕರ್ದು 1 ಪ್ರಶ್ನೆ. ಆಲ್ ದ ವರ್ಲ್ಡ್ ಹರ್ ಸ್ಟೇಜ್ ಅಂತ ಇದೆ, 1 ಮಾರ್ಕರ್ದು 1 ಇಂಟರ್ನಲ್ ಚಾಯ್ಸು. ಲೂಥರ್ ಬರ್ಬ್ಯಾಂಕಿಂದ 2 ಮಾರ್ಕರ್ 1 ಕ್ವಶನ್ಸು. ಇದು ಗದ್ಯ ಭಾಗದಿಂದ ಇತ್ತು. ಓಕೆನಾ. ಇನ್ನು ಪದ್ಯ ಭಾಗಕ್ಕೆ ಬರೋಣ. ದ ಲಿಟಲ್ ಬಿಜಿ ಬೀದಿಂದ 3 ಮಾರ್ಕರ್ದು 1 ಕ್ವಶನ್ಸ್ ಬರ್ತಾ ಇದೆ. ನೆಕ್ಸ್ಟ್ ಬ್ಯೂಟಿಯಿಂದ 3 ಮಾರ್ಕರ್ದು 1, ದ ಲಿಟಲ್ ಬಿಜಿ ಬೀದಿಂದ 2 ಮಾರ್ಕರ್ 1, 4 ಮಾರ್ಕರ್ 1 ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನೋ ಮೆನ್ ಫಾರ್ ಫಾರನ್ ಇದೆ, 3 ಮಾರ್ಕರ್ 1 ಕ್ವಶನ್ ಇದೆ. ಫಾರ್ ಅ 5-year-old 2 ಮಾರ್ಕರ್ 1. ಸಂಬಡೀಸ್ ಮದರ್ 3 ಮಾರ್ಕರ್ 1, 4 ಮಾರ್ಕರ್ 1. ಮಷೀನ್ 2 ಮಾರ್ಕರ್ 1 ಕ್ವಶನ್. ಕೋರಮಂಡಲ್ ಫಿಶರ್ಸ್ 3 ಮಾರ್ಕರ್ 1 ಕ್ವಶನ್. ಆಕ್ಸ್ ಇನ್ ದ ವುಡ್ 3 ಮಾರ್ಕರ್ 1 ಇಂಟರ್ನಲ್ ಚಾಯ್ಸ್ ಕ್ವಶನ್. ಸೊ ನೆಕ್ಸ್ಟ್ ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ ದ ಸ್ಟೋರಿ ಆಫ್ ಧರ್ಮ ವ್ಯಾದ 1 ಮಾರ್ಕರ್ 1 ಕ್ವಶನ್. ದ ಅರ್ತ್ ಕ್ವೇಕ್ 1 ಮಾರ್ಕರ್ 1 ಕ್ವಶನ್. ಲಾಲಾ ಬಹದ್ದೂರ್ ಶಾಸ್ತ್ರಿ 1 ಮಾರ್ಕರ್ 1. ದ ಫಸ್ಟ್ ವುಮನ್ ಇನ್ ಸ್ಪೇಸ್ 1 ಮಾರ್ಕರ್ 1 ಕ್ವಶನ್. ಎಲ್ಲೆಲ್ಲಿ ಸ್ಟಾರ್ ಇದೆಯಲ್ಲ ಅದನ್ನು ಇಂಟರ್ನಲ್ ಚಾಯ್ಸ್ ಅಂತ ತಿಳ್ಕೋಬೇಕು, ಆಯ್ಕೆ ಪ್ರಶ್ನೆಗಳು. ಓಕೆನಾ. ಇನ್ನು ಗ್ರಾಮರ್ದು 9 MCQ ಬರ್ತಾ ಇದ್ದಾವೆ. ಎಡಿಟಿಂಗು 2 ಮಾರ್ಕರ್ ಬರ್ತಾ ಇದೆ. ಪ್ರೊಫೈಲ್ ರೈಟಿಂಗ್ಗೆ 3 ಅಂಕ, ಪಿಕ್ಚರ್ ಡಿಸ್ಕ್ರಿಪ್ಷನ್ಗೆ 3 ಅಂಕ, ಎಸ್ಸೆಗೆ 4 ಅಂಕ, ಪ್ಯಾಸೇಜ್ಗೆ 4 ಅಂಕ, ಲೆಟರ್ ರೈಟಿಂಗ್ಗೆ 4 ಅಂಕ. ಸೊ ಟೋಟಲ್ ಈ ಥರ ಇದೆ. ಪಿನ್ ಟು ಪಿನ್ ಕೊಟ್ಟಿದ್ದೀನಿ. ಸೊ ಡೋಂಟ್ ವರಿ, ಚೆನ್ನಾಗಿ ಅದನ್ನು ನೋಡಿದ್ರೆ ನಿಮಗೇನೆ ಅರ್ಥ ಆಗುತ್ತೆ. ಎಸ್. 8th ಸಮೇಟಿವ್ ಅಸೆಸ್ಮೆಂಟ್ SA2 March 25-26 question paper with key answers. Okay, second language English 2 hours time, 50 marks question. ಫಸ್ಟ್ MCQ ಇತ್ತು. ಸೊ ಟೋಟಲಿ 3 MCQಗಳು ಇರ್ತವೆ. ಸರಿಯಾದದನ್ನು ಆರಿಸಿ ಬರೀಬೇಕು. ಚೂಸ್ ದ ಅಪ್ರೋಪ್ರಿಯೇಟಿವ್ ಆರ್ಟಿಕಲ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೇಳಿದ್ರು. ಸಿ ಈಸ್ ಡ್ಯಾಶ್ ಹಾನೆಸ್ಟ್ ಗರ್ಲ್ ಇನ್ ಡ್ಯಾಶ್ ಹೋಲ್ ಕ್ಲಾಸ್ ಅಂತ ಇದೆ. ಏನಾಗ್ಬೋದು? ಸಿ ಈಸ್ ಆ್ಯನ್ ಹಾನೆಸ್ಟ್ ಗರ್ಲ್ ಇನ್ ದ ಹೋಲ್ ಕ್ಲಾಸ್ ಅಂತ ಇತ್ತು. ಆಪ್ಷನ್ ಬಿ ಆ್ಯನ್ ಮತ್ತು ದ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರಬೇಕು. ಸೆಕೆಂಡ್ ಒನ್, ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅದು ಹೇಳ್ತದಂತ ಕೇಳಿದರು. ಸೆಂಟೆನ್ಸ್ ಇತ್ತು, ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂ ಜಾಬ್, ದ್ಯಾಟ್ಸ್ ಫ್ಯಾಂಟಾಸ್ಟಿಕ್ ನ್ಯೂಸ್ ಅಂತ ಇದೆ. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ದೀವಿ, ಅದು ಸಿಂಪತಿ ಆಗ್ತದ. ಅಪಾಲಜಿ, ವಿಶಸ್, ಗ್ರ್ಯಾಟಿಟ್ಯೂಡ್. ಸೊ ವಿಶಸ್ ಅಂತೀವಿ, ಹಾರೈಕೆ ಅಂತೀವಿ, ಯಾಕಂದರೆ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್ ಅಂತ ನಾವು ಹೇಳ್ತೀವಲ್ಲ, ಅದು ಏನಾಗಿರ್ತದಪ್ಪ ಅಂದರೆ ವಿಶ್ ಆಗಿರ್ತದ ಅನ್ನೋದನ್ನು ಇತ್ತು. ಥರ್ಡ್ ಒನ್, ಐಡೆಂಟಿಫೈ ದ ಕರೆಕ್ಟ್ ಪ್ರಿಫಿಕ್ಸಸ್ ಫಾರ್ ದ ವರ್ಡ್ ರೆಗ್ಯುಲರ್. ಸೊ ರೆಗ್ಯುಲರ್ ಅಂತದಕ್ಕೆ ಯಾವ ಪ್ರಿಫಿಕ್ಸನ್ನು ಆ್ಯಡ್ ಮಾಡ್ಬೋದು? ಇನ್ನ, ಮಿಸ್, ನಾನ್, ಇರ್ರ. ಇರ್ರೆಗ್ಯುಲರ್ ಮಾಡೇನೆ ನಾವು ಏನು ಮಾಡ್ತೀವಿ? ಅಪೋಸಿಟ್ ಫಾರ್ಮನ್ನು ರೈಟ್ ಡೌನ್ ಮಾಡ್ತೀವಿ. ಇನ್ನು ಫೋರ್ತ್ ಹೋಗೋಣ. ಎಸ್, ಡೂ ಎಸ್ ಡೈರೆಕ್ಟೆಡ್. 4 ಕ್ವಶನ್ಸ್ ಇದ್ದಾವೆ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳಿದ್ದಾರೆ. ರಾಮನ ವಾಸ್ ಅ ಕೈಂಡ್ ಮ್ಯಾನ್ ಅಂತಿದೆ. ಕೈಂಡ್ ಅಂತಕ್ಕಂಥದ್ದು ಯಾವುದನ್ನು ಸೂಚಿಸ್ತದೆ ಅಂತ ಕೇಳಿದರು. ಸೊ ದ ರೈಟ್ ಆನ್ಸರ್ ಈಸ್ ಅಡ್ಜೆಕ್ಟಿವ್ ಈಸ್ ದ ರೈಟ್ ಒನ್. ನೆಕ್ಸ್ಟ್, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 2 syllables ಅಂತ ಕೇಳಿದ್ದಾರೆ. ಸೊ ಸೆಂಟೆನ್ಸ್ ವರ್ಡ್ಸ್ ಇದ್ದಾವೆ. ಮ್ಯಾನೇಜರ್, ಟೆಲಿವಿಷನ್, ಕಿಲೋ, ನೆಕ್ಸ್ಟ್ ಮಿಲ್ಕ್ ಅಂತ ಇದೆ. ಸೊ ಕಿಲೋ ಅಂತಕ್ಕಂಥದ್ದು ಬರ್ತದೆ. ಸೊ ಕಿಲೋ ಇಸ್ ದ ರೈಟ್ ಆನ್ಸರ್. ನೀವು ಓವೆಲ್ ಸೌಂಡ್ಗಳನ್ನು ಹಾಕಿನೂ ಕೂಡ ನೀವು ಏನು ಮಾಡ್ಬೋದು ಫ್ರೆಂಡ್? ಚೆಕ್ಔಟ್ ಮಾಡ್ಬೋದು. AEIOU ಅಂತಕ್ಕಂಥದ್ದಿದೆ. ಸೊ ಅದು ಚಿಕ್ ಆ್ಯಂಡ್ ಚಿನ್ ಮೆಥಡ್ ಮೇಲೆ ನೀವು ಏನು ಮಾಡ್ತಾರೆ ಹೇಳ್ತಾರೆ, ನಿಮ್ಮ ಟೀಚರ್ಸ್ ನಿಮಗೆ ಅದನ್ನು ಗೈಡ್ ಮಾಡ್ತಾರೆ. ಚೇಂಜ್ ದಿ ಫಾಲೋವಿಂಗ್ ಸೆಂಟೆನ್ಸ್ ಇನ್ ಟು ದಿ ಪ್ಯಾಸಿವ್ ವಾಯ್ಸ್ ಅಂತ ಇದೆ. ಶಿ ಬ್ಯಾಕ್ಡ್ ದ ಕೇಕ್ ಅಂತ ಇದೆ. ಸೊ ಪ್ಯಾಸಿವ್ ಮಾಡೋಣ. ಸೊ ತಗೊಂಡು ಬರೋಣ. ದ ಕೇಕ್ ವಾಸ್ ಬ್ಯಾಕ್ಡ್ ಬೈ ಹರ್ ಅಂತಕ್ಕಂಥದ್ದು. ಇಟ್ಸ್ ವೆರಿ ಈಸಿ. ಇನ್ನು ಅಪ್ರೋಪ್ರಿಯೇಟಿವ್ ಟೆನ್ಸ್ ಫಾರ್ಮ್ ತುಂಬಬೇಕು. ದ ಸ್ಟೂಡೆಂಟ್ ಡ್ಯಾಶ್ ರೀಡಿಂಗ್ ದ ಬುಕ್ಸ್ ಅಂತಿದೆ. ದ ಸ್ಟೂಡೆಂಟ್ ಸಿಂಗುಲರ್ ಫಾರ್ಮ್ ಇದೆ. ಸೊ ಈಸ್ ಅಂತಕ್ಕಂಥದ್ದು ಬರ್ತದೆ. ಸೊ ಈಸ್ ಇಸ್ ದ ಕರೆಕ್ಟಾಗಿರ್ತಕ್ಕಂಥ ಟೆನ್ಸ್ ಫಾರ್ಮನ್ನು ಬರಿಬೇಕು. ನೆಕ್ಸ್ಟ್, ಎಡಿಟ್ ಮಾಡಲಿಕ್ಕೆ ಕೇಳಿದರು. ದ ನ್ಯೂಸ್ ಆರ್ ವೆರಿ ಗುಡ್ ಅಂತ ಇದೆ. ನ್ಯೂಸ್ ಅಂತ ಇದೆ. ಸೊ ನ್ಯೂಸ್ದು ಕರೆಕ್ಟಾಗಿರ್ತಕ್ಕಂಥ ಎಡಿಟ್ ಮಾಡಿದ್ರೆ ಏನಾಗ್ತದಪ್ಪ ಅಂದ್ರೆ ದ ನ್ಯೂಸ್ ಈಸ್ ಅಂತ ಬರ್ತದೆ, ಸುದ್ದಿ. ಓಕೆ. ಸೊ ಈಸ್ ದ ಅಕ್ಯುರೇಟ್ ಆಗಿರ್ತಕ್ಕಂಥ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಫಾರ್ಮ್ ಇತ್ತು.
ಟೂ ಮಾರ್ಕರ್ ಕ್ವಶನ್ಸ್ಗೆ ಬರೋಣ. ವಾಟ್ ಮೇಡ್ ದ ಹೌಸ್ ವೈಫ್ ಟು ಡಿಲೇ ಇನ್ ಗಿವಿಂಗ್ ಆರ್ಮ್ಸ್ ಟು ಕೌಶಿಕಾ ಅಂತ ಇತ್ತು. ಹೌಸ್ ವೈಫ್ ವಾಸ್ ಅಟೆಂಡಿಂಗ್ ಟು ಹರ್ ಹಸ್ಬ್ಯಾಂಡ್ ಹೂ ಹ್ಯಾಡ್ ಜಸ್ಟ್ ಕಮ್ ಹೋಮ್ ಅಂತ ಇತ್ತು. ಆರ್ ಕ್ವಶನ್ ಇದೆ, ನೇಮ್ ದ ಅನಿಮಲ್ಸ್ ದಟ್ ಜಾಯಿನ್ ದ ರೇಸ್ ಇನ್ ದಿ ಲೆಸನ್ ಅರ್ತ್ ಕ್ವ್ಯಾಕ್. ಸೊ ಹೇರ್ಸ್, ಡೀರ್, ಬೋರ್, ಆಂಟೆಲೋಪ್, ಬುಫೆಲೋ, ಗ್ಯಾಜಲೆ, ರೈನೋಸರಸ್, ಎಲಿಫೆಂಟ್ ಆ್ಯಂಡ್ ಸೊ ಆನ್ ಅಂತಕ್ಕದ್ದನ್ನು ಕೊಟ್ಟಿದ್ದಾರೆ. ಇನ್ನು ನೇಮ್ ಅಟ್ ಲೀಸ್ಟ್ ಟೂ ಪೊಸಿಷನ್ ದಟ್ ಲಾಲ್ ಬಹದ್ದೂರ್ ಹೆಲ್ಡ್ ಆಸ್ ಅನ್ ಅಡ್ಮಿನಿಸ್ಟ್ರೇಟರ್ ಅಂತ ಕೊಟ್ಟಿದ್ದಾರೆ. ದ ಮಿನಿಸ್ಟರ್ ಆಫ್ ಹೋಮ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇನ್ ಉತ್ತರ ಪ್ರದೇಶ ಆಸ್ ಅ ರೈಲ್ವೆ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಆ್ಯಂಡ್ ಆಲ್ಸೋ ಪ್ರೈಮ್ ಮಿನಿಸ್ಟರ್. ಆರ್ ಕ್ವಶನ್ ಇತ್ತು, ಹೂ ಫೈರ್ಡ್ ವ್ಯಾಲೆಂಟಿನಾಸ್ ಇಮ್ಯಾಜಿನೇಷನ್ ಆಫ್ ಸೈಲಿಂಗ್ ಆನ್ ಅ ಮ್ಯಾಜಿಕ್ ಕಾರ್ಪೆಟ್. ಆನ್ಸರ್ ಈಸ್ ಯೂರಿ ಗ್ಯಾಗ್ರಿನ್ಸ್ ಫಸ್ಟ್ ಸ್ಪೇಸ್ ಫ್ಲೈಟ್ ಫೈರ್ಡ್ ಹರ್ ಇಮ್ಯಾಜಿನೇಷನ್ ಆಫ್ ಸೈಲಿಂಗ್ ಆನ್ ಮ್ಯಾಜಿಕ್ ಕಾರ್ಪೆಟ್ ಅಂತ ಬರೆದ್ರೆ ಸಾಕು. ಇನ್ನು ಎಷ್ಟು 2 ಮಾರ್ಕರ್ ಕ್ವಶನ್ಸ್ ಇದ್ದಾವೆ. ಸೊ ಆಲ್ರೆಡಿ ಅವು 4 ಇದ್ದಾವೆ, 8 ಅಂಕಗಳು ಸಿಗ್ತದೆ. 11th ಒನ್ ನೋಡಿ. ಹೌ ಡು ಶಾಂತಿನಿಕೇತನ ಬಾಯ್ಸ್ ಸ್ಪೆಂಡ್ ದೇರ್ ಟೈಮ್ ಎಟ್ ನೈಟ್ ಅಂತ ಕೇಳಿದ್ದಾರೆ. ಎಟ್ ನೈಟ್ ಸ್ಟೂಡೆಂಟ್ಸ್ ಟೋಲ್ಡ್ ಫೇರಿ ಟೇಲ್ಸ್, ಶಾರ್ಟ್ ಡ್ರಾಮಾಸ್ ಆ್ಯಂಡ್ ರಿಸೈಟೆಡ್. ದೇ ಆಲ್ಸೋ ಸಂಗ್ ಗುರುದೇವಾದ್ ಸಾಂಗ್. ಬೈ 9 o'clock ಆಲ್ ಆರ್ ಗ್ಲ್ಯಾಡ್ ಟು ರಿಟೈರ್ ಟು ರೆಸ್ಟ್ ಅಂತ ಇತ್ತು. 12th ಒನ್. ಸಿ ವಿ ರಾಮನ್ ಶೂಡ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್ ಫ್ರಾಮ್ ಹೀಸ್ ಅರ್ಲಿ ಡೇಸ್, ಜಸ್ಟಿಫೈ ಅಂತ ಇತ್ತು. ಆನ್ಸರ್, ಈವನ್ ಎಸ್ ಅ ಬಾಯ್ he had made the model of dynamo. During his school days, he borrowed science books from a college students and read them ಅಂತ ಇತ್ತು. 13th ಅಲ್ಲಿ, what was the complaint of Devadatta against Prince Siddhartha? So the answer is, Devadatta complained against Prince Siddhartha that he had a shot the swan, but Siddhartha had taken it ಅಂತ ಬರೆದ್ರೆ ಸಾಕು. ನೆಕ್ಸ್ಟ್, ಬರ್ಬ್ಯಾಂಕ್ ಸೇವ್ಡ್ ಸ್ಪೇಸ್ ಆ್ಯಂಡ್ ಸ್ಪೀಡ್ ಅಪ್ ಹಿಸ್ ಎಕ್ಸ್ಪೆರಿಮೆಂಟ್ಸ್, ಎಕ್ಸ್ಪ್ಲೇನ್ ಅಂತ ಇದೆ. ಲೂಥರ್ ಬರ್ಬ್ಯಾಂಕ್ ವಾಸ್ ಏಬಲ್ ಟು ಗ್ರೋ 526 ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಪಲ್ಸ್ ಆನ್ ದಿ ಟ್ರೀ. ಇಟ್ ವಾಸ್ ಪಾಸಿಬಲ್ ಫಾರ್ ಹಿಮ್ ನಾಟ್ ಓನ್ಲಿ ಟು ಸೇವ್ ಅ ಸ್ಪೇಸ್ ಬಟ್ ಆಲ್ಸೋ ಟು ಸ್ಪೀಡ್ ಅಪ್ ಹಿಸ್ ಎಕ್ಸ್ಪೆರಿಮೆಂಟ್ಸ್ ಅಂತಕ್ಕಂಥದ್ದು ಆನ್ಸರ್ ಇತ್ತು. ನೆಕ್ಸ್ಟ್ 14ನೇ ಪ್ರಶ್ನೆಗೆ ಬರೋಣ. ವಾಟ್ ಡಸ್ ದ ಮದರ್ ಟೆಲ್ ದ ಚೈಲ್ಡ್ ಇನ್ ದಿ ಪೋಯಮ್ ಫಾರ್ ಅ 5-year-old? ಸೊ ಆನ್ಸರ್ ಈಸ್, mother says the child that it would be unkind to leave snail there because it might crawl on the floor and might get crushed under one's foot. She asked him to carry the snail outside carefully and leave it on a daffodil to eat ಅಂತ ಇತ್ತು. ಇನ್ನು ವಾಟ್ ಈಸ್ ಅ ಸ್ವೀಟರ್ ದ್ಯಾನ್ ಸ್ಯಾಂಡ್ಸ್ ಎಟ್ ಮೂನ್ಲೈಟ್ ಅಂತ ಕೇಳಿದ್ದಾರೆ. ದ ಕಿಸ್ ಆಫ್ ದ ಸ್ಪ್ರೇ ಆ್ಯಂಡ್ ದ ಡಾನ್ಸ್ ಆಫ್ ದ ವೈಲ್ಡ್ ಫೋಮ್ಸ್ ಗ್ಲೀ ಇಸ್ ದಿ ರೈಟ್ ಆನ್ಸರ್. ಇನ್ನು 3 ಮಾರ್ಕರ್ ಕ್ವಶನ್ಸ್ಗೆ ಬರೋಣ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಸರ್ಕಮ್ಸ್ಟನ್ಸ್ ಅಂಡರ್ ವಿಚ್ ಆಲಿವ್ ಟ್ವಿಸ್ಟ್ ವಾಸ್ ಬಾರ್ನ್ ಅಂತ ಕೇಳಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್ ಇದೆ. ಆಲಿವರ್ ವಾಸ್ ಬಾರ್ನ್ ಇನ್ ದ ಪುವರ್ ಹೌಸ್ ಆಫ್ ಅ ಲಿಟಲ್ ಟೌನ್ ಆನ್ ಅ ಕೋಲ್ಡ್ ಡಾರ್ಕ್ ನೈಟ್ ಇನ್ ದಿ ವಿಂಟರ್. His mother had been found lying in the street. At time of the birth, nobody knew who she was. The birth was attended by a doctor who was hastily called for the purpose and an old pauper woman who was experienced in such matters. Oliver's mother died as soon as he was born, leaving him an orphan ಅಂತಕ್ಕಂಥದ್ದು ಇತ್ತು. ಆರ್ ಕ್ವಶನ್ ಇದೆ, ಎಕ್ಸ್ಪ್ಲೇನ್ ಹೌ ಅ ಗ್ರ್ಯಾಂಡ್ ಮದರ್ ಆ್ಯಂಡ್ ಸಾಯಿ ಎಂಜಾಯ್ಡ್ ಈಚ್ ಅದರ್ಸ್ ಕಂಪನಿ ಅಂತ ಇತ್ತು. ಆನ್ಸರ್, ಸಾಯಿ ಆ್ಯಂಡ್ ಹರ್ ಗ್ರ್ಯಾಂಡ್ ಫಾದರ್ ಶೇರ್ಡ್ ಅ ಸ್ಪೆಷಲ್ ಬಾಂಡ್. They spent a lot of time together playing, storytelling and visiting the library. Grandfather encouraged Sai's imagination and creativity. He was patient and supportive, making their time together joyful and meaningful ಅಂತ ಬರೆದ್ರೆ ಆನ್ಸರ್ ಎಕ್ಸಾಕ್ಟ್ಲಿ ರೈಟ್ ಆಗ್ತದೆ. ಇನ್ನು ಬ್ರೀಫ್ಲಿ ಡಿಸ್ಕ್ರೈಬ್ ಹೌ ಅ ವಾರ್ ಸ್ಪಾಯ್ಲ್ಸ್ ಎವ್ರಿಥಿಂಗ್ ಅಂತ ಕೇಳಿದರು. ಎಸ್, people living in different from of the earth have isolated themselves on the basis of color, race, creed, language and country. Though they are all human beings, basically they wage war against one another in the name of race, religion and other factors. Each country wants to especially supremacy over the others. As a result, there is a mass destruction with the use of modern weaponry. Lakhs of people are killed, their homes, fertile lands are reduced to ashes. If we recall the devastating effects on the Second World War, we can realize that war brings a lot of misery on the people. Next one, describe the boy's action towards the old woman in the poem Somebody's Mother ಅಂತ ಕೇಳಿದ್ದಾರೆ. Yes, the poor old lady was scared that she would be trampled under the horse's feet or the carriage wheels. A group of boys comes very cheerful and lovely. One of the boys ran to her. He showed kindness and compassion by helping the old woman to cross the street when nobody cared to do so. He
ಥಾಟ್ ದ್ಯಾಟ್ ಸಂಬಡೀಸ್ ವುಡ್ ಹೆಲ್ಪ್ ಹೀಸ್ ಮದರ್ ವೆನ್ ಶಿ ಗ್ರೀವ್ ಓಲ್ಡ್ ಅಂತಕ್ಕಂಥದ್ದು ಇತ್ತು. ಇನ್ನು ಆರ್ಸಿದಾವೆ ನೋಡಿ. ಪಿಕಪ್ ದ್ಯಾಟ್ ಸ್ಟಿಕ್ ಹಿ ಸೇಡ್ ಅಂತ ಇದೆ. ಹೂ ಗೇವ್ ದ ಕಮ್ಯಾಂಡ್ ಬ್ಲ್ಯಾಕ್ ಬಾಯ್. ಹೂ ವಾಸ್ ಇಟ್ ಸೇಡ್ ಟು ವೈಟ್ ಬಾಯ್. ವಾಟ್ ವಾಸ್ ದ ರೆಸ್ಪಾನ್ಸ್ ದ ವೈಟ್ ಬಾಯ್ ಓಬೇಡ್ ಲೈಕ್ ಅ ಸೋಲ್ಜರ್. ಆರ್ ಇತ್ತು. ಐ ವಾಂಟ್ ನ್ಯೂ ಕ್ಲಾತ್ಸ್ ಅಂತ ಇದೆ. ಹೂ ಈಸ್ ದ ಸ್ಪೀಕರ್ ಎಂಪೈರರ್. ಹೂ ವಾಸ್ ಇಟ್ ಸೇಡ್ ಟು ಚೀಫ್ ಅಡ್ವೈಸರ್. ವೈ ಡಸ್ ದ ಸ್ಪೀಕರ್ ವಾಂಟ್ ಅ ನ್ಯೂ ಸೆಟ್ ಆಫ್ ಕ್ಲಾತ್ಸ್. ಹಿ ವಾಸ್ ಫಾಂಡ್ ಆಫ್ ವೇರಿಂಗ್ ನ್ಯೂ ಕ್ಲಾತ್ಸ್ ಅಂತ ಇತ್ತು. ಇನ್ನೊಂದಿದೆ ಲೆಟ್ ಮೈ ಫಸ್ಟ್ ಇಯರ್ಸ್ ಟು ಬಿ ಫಾಸ್ಟ್ ಅಂತ ಇದೆ. ಸೊ ಅದರಲ್ಲಿ ವಾಟ್ ಡಸ್ ಫಸ್ಟ್ ಇಯರ್ಸ್ ರೆಫರ್ ಟು ಕೇಳಿದರು. ಫಸ್ಟ್ ಇಯರ್ಸ್ ರೆಫರ್ ಟು ದ ಅರ್ಲಿ ಇಯರ್ಸ್ ಆರ್ ಬಾಯ್ಹುಡ್ ಆಫ್ ದಿ ಪೋಯಟ್. ಹೌ ಡಸ್ ದ ಪೋಯಟ್ ವಾಂಟ್ ಟು ಸ್ಪೆಂಡ್ ಹೀಸ್ ಫಸ್ಟ್ ಇಯರ್ಸ್. ಪೋಯಟ್ ವಾಂಟ್ಸ್ ಟು ಸ್ಪೆಂಡ್ ಹೀಸ್ ಫಸ್ಟ್ ಇಯರ್ಸ್ ಇನ್ ಅ ಬುಕ್ಸ್ ಆರ್ ವರ್ಕ್ಸ್ ಆರ್ ಅ ಹೆಲ್ದಿ ಪ್ಲೇ. ಇನ್ನೊಂದಿತ್ತು ಆರ್ ಕ್ವಶನಲ್ಲಿ. ಆ್ಯಂಡ್ ನೌ ಇಫ್ ಯು ವಿಲ್ ಸೆಟ್ ಅಸ್ ಟು ಅವರ್ ಟಾಸ್ಕ್ ಅಂತ ಇದೆ. ಎಸ್, ಫಸ್ಟ್ ಒನ್ ಹೂ ಅಲಾಟ್ಸ್ ಟಾಸ್ಕ್ ಟು ದ ಮಷೀನ್ಸ್ ಅಂತ ಇದೆ. ಸೊ ದ ಆನ್ಸರ್ ಈಸ್ ಹ್ಯೂಮನ್ ಬೀಯಿಂಗ್ಸ್ ವಿಲ್ ಸೆಟ್ ದ ಟಾಸ್ಕ್. ಹೌ ಮೆನಿ ಹವರ್ಸ್ ಇನ್ 4 and 20 ಹವರ್ಸ್ ಅಂತ ಕೇಳಿದ್ರು. 4 and 20 ಹವರ್ಸ್ ಮೇಕ್ 24 ಹವರ್ಸ್ ಅಂತ ಇತ್ತು. ನೆಕ್ಸ್ಟ್ ರೈಟ್ ಅ ಪ್ಯಾರಾಗ್ರಾಫ್ ಬರಿಬೇಕಾಗಿತ್ತು. ಲೂಥರ್ ಬರ್ಬ್ಯಾಂಕ್ ಬಗ್ಗೆ ಇದೆ. ಸೊ ನೋಡಿ ಏನು ಕೊಟ್ಟಿದ್ದಾರೆ ಇದರಲ್ಲಿ. ನೇಮ್ ಇದೆ, ಡೇಟ್ ಆಫ್ ಬರ್ತ್, ಪ್ಲೇಸ್, ಫಾದರ್, ಮದರ್, ಪ್ರೊಫೆಷನ್, ಅಚೀವ್ಮೆಂಟ್. ಜಸ್ಟ್ ನೀವೇನು ಬರೀಬೇಕು, ಒಂದು ಸಿಂಪಲ್ ಸೆಂಟೆನ್ಸ್ ಬರೀಬೇಕು. ದಿಸ್ ಇಲ್ಲಿದೆ. ಲೂಥರ್ ಬರ್ಬ್ಯಾಂಕ್ ವಾಸ್ ಬಾರ್ನ್ ಆನ್ March 7, 1849 ಇನ್ ಲ್ಯಾಂಕಾಸ್ಟರ್, United States. His father was Hans and mother was Margaret Luther. He was a pioneer in agricultural science and made a significant contributions to the field. Burbank is best known for developing more than 800 strains and varieties of plants, which have greatly improved agricultural productivity and diversity ಅಂತ ಇತ್ತು. ಇದನ್ನು ಒಂದು ಪ್ಯಾರಾಗ್ರಾಫ್ ಮಾಡಿ ಏನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಇನ್ನು ಪಿಕ್ಚರ್ ರೈಟಿಂಗ್ ಇದೆ. ಈ ಪಿಕ್ಚರ್ ಕೊಟ್ಟಿದ್ರು. ಸೊ ಸಿಂಪಲಾಗಿ ಬರೀರಿ. ದಿಸ್ ಈಸ್ ಅ ವಿಲೇಜ್ ಸೀನ್ ಅದ. A man is carrying water pots on a stick ada. A woman is cooking food on a fire ada. A boy is helping her near the stove. There are house, trees and crow in the background. ಈ ಚಿತ್ರದಲ್ಲಿ ಏನು ಬರೀಬೇಕು, ಸಿಂಪಲ್ ಆಗಿರ್ತಕ್ಕಂಥ ಏನು ಮೆಸೇಜನ್ನು ಹೇಳ್ತದ ಅನ್ನೋದನ್ನು ನೀವೇನು ಮಾಡಬೇಕು, ಬರೀಬೇಕು. ನಿಮಗೆ ಏನು ಕಾಣ್ತದ ಅನ್ನೋದನ್ನು 4-5 ಸಾಲದಲ್ಲಿ ಬರೆದ್ರೂ ಕೂಡ ನಿಮಗೆ ಅಂಕಗಳನ್ನು ಆರಾಮಾಗಿ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ಪದ್ಯ ಇದ್ದಾವೆ. ಸೊ 2 ಪದ್ಯಗಳನ್ನು ಚೆನ್ನಾಗಿ ಬೈಟ್ ಮಾಡಿ. ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್, the trees, the birds, corn growing and people working or dancing for their harvest ಅಂತ ಇತ್ತು. ಇನ್ನೊಂದು ಪ್ರಶ್ನೆ ಬರ್ತದೆ. I stopped to watch the man strike at the trunk of a tree grown strong through many centuries. His a quick axe, sharp and glittering, struck deep and yellow chips went spinning in the air ಅಂತ ಇತ್ತು. ಇನ್ನು ಇದು ಪ್ಯಾಸೇಜ್ ಇತ್ತು. ಸುನೀತಾ ವಾಸ್ ದ ಯಂಗ್ ಗರ್ಲ್ ಅಂತಿದೆ. ಸೊ 2 ಪ್ಯಾಸೇಜಲ್ಲಿ 2 ಉತ್ತರಗಳನ್ನ ಕೊಟ್ಟಿದ್ದೀನಿ. ಸೊ ಅದನ್ನು ಪಾಸ್ ಮಾಡಿ ನೋಡಿ. What happened one night when Sunita was sleeping ಇದೆ. One night Sunita woke up because she heard a loud roar. It was the roar of hungry leopard near the village. And how did Sunita save the villagers from the leopard? Sunita quietly picked up a hen and threw it towards the leopard. The leopard took the hen and ran back into the forest. ಇನ್ನು ಎಸ್ಸೆಗಳನ್ನು ಕೊಟ್ಟಿದ್ದಾರೆ. ಇಂಪಾರ್ಟೆನ್ಸ್ ಆಫ್ ಟ್ರೀಸ್ ಇದೆ. ಸೊ ಅದನ್ನು ನೀವೆಲ್ಲರೂ ಕೂಡ ಸ್ಕ್ರೀನ್ಶಾಟ್ ತಗೊಳ್ರಿ. ನಾನು ಇಷ್ಟೇ ಕೊಟ್ಟಿದ್ದೀನಿ. ಭಾಳೇನಿಲ್ಲ, ಒಂದು 10-12 ಸಾಲ ಬರೆದ್ರೂ ಕೂಡ ನಿಮ್ಗೆ ಏನು ಮಾಡ್ತಾರೆ ಅಂದರೆ 4 ಮಾರ್ಕ್ಸ್ ಕೊಡ್ತಾರೆ. ಸೊ ವೆರಿ ಈಸಿಯಾಗಿರ್ತಕ್ಕಂಥದ್ದು. ಬಹೆಟ್ ಹಾಕಿ. ಟ್ರೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಲೈಫ್ ಆನ್ ಅರ್ತ್ ಅದ. ದೇ ಗಿವ್ ಅಸ್ ಫ್ರೆಶ್ ಏರ್ ಆ್ಯಂಡ್ ಬ್ರೀತ್ ಅದ. ದೇ ಅಬ್ಸರ್ವ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ರಿಲೀಸ್ ಆಕ್ಸಿಜನ್. ದೇ ಹೆಲ್ಪ್ ಟು ಕೀಪ್ ದ ಎನ್ವಿರಾನ್ಮೆಂಟ್ ಕ್ಲೀನ್ ಆ್ಯಂಡ್ ಕೂಲರ್. ಓಕೆ, ಸೊ ಇದು ಇಂಪಾರ್ಟೆನ್ಸ್ ಆಫ್ ಟ್ರೀಸ್ ಬಗ್ಗೆ ಕೊಟ್ಟಿದ್ದೆ. ಸೊ ಇದು ಇಷ್ಟು ಇದೆ. ನೆಕ್ಸ್ಟ್ ಯೂಸಸ್ ಆಫ್ ಮೊಬೈಲ್ಸ್ ಇದೆ ನೋಡಿ, ಅದನ್ನು ಕೂಡ ಕೊಟ್ಟಿದ್ದೀನಿ. ಸೊ ಅದನ್ನು ಕೂಡ ನೀವು ಸ್ವಲ್ಪ ಸ್ಕ್ರೀನ್ಶಾಟ್ ಮಾಡಿಕೊಂಡು ನೀಟಾಗಿ ಅದನ್ನು ಬರೆದು ಬಹ್ಯಾಟ್ ಮಾಡಿಕೊಡ್ರಿ. 15 ಸಾಲುಗಳನ್ನು ಕೊಟ್ಟಿದ್ದೀವಿ. ಲಾಸ್ಟ್ ಮಾಯ್ ಸ್ಕೂಲ್ ಇದೆ. ಸೊ ಅದನ್ನು ಕೂಡ ನೀವು ಬರೆದ್ರೆ ಸೊ ಖಂಡಿತವಾಗಿ ಪೈಪಟ್ ಮಾಡಲೇಬೇಕು. ಒಂದಂತೂ ಗ್ಯಾರಂಟಿಯಾಗಿ ಬರ್ತದೆ. ಇನ್ನು ನಾನಿಲ್ಲಿ ಲೆಟರ್ ಕೊಟ್ಟಿದ್ದೀನಿ. ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇಮ್ಯಾಜಿನ್ ಅಂತ. ಸುನಿಲಾ ಸವಿತಾ 8th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ KG ಹಳ್ಳಿ ರಾಯಚೂರು ರೈಟ್ ಅ ಲೆಟರ್ ಟು ದ ಕ್ಲಾಸ್ ಟೀಚರ್ ರಿಕ್ವೆಸ್ಟಿಂಗ್ ಹಿಮ್ ಫಾರ್ ಗ್ರ್ಯಾಂಟ್ ಆಫ್ ಲೀವ್ ಅಂತ ಇದೆ. ಫಸ್ಟ್ ಫ್ರಾಮ್ ಅಡ್ರೆಸ್ಸೇ ಬರೀಬೇಕು, ನಿಮ್ಮದೇನೇ ಬರೀಬೇಕು. ಅಲ್ಲಿ ಫ್ರಾಮ್ದಲ್ಲಿ ಏನು ಬರೀತೀರಿ, ಸುನಿಲಾ 8th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ KG ಹಳ್ಳಿ ರಾಯಚೂರು. ಆಮೇಲೆ 2 ಬರೀತೀರಿ. ಯಾರಿಗೆ ಬರೆಯಂದಿದ್ದಾರೆ, ಕ್ಲಾಸ್ ಟೀಚರ್. ದ ಕ್ಲಾಸ್ ಟೀಚರ್ 8th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ KG ಹಳ್ಳಿ ರಾಯಚೂರು. ಅವಾಗ ರೆಸ್ಪೆಕ್ಟೆಡ್ ಸರ್ ಅಂತ ಬರೀರಿ. ಸಬ್ಜೆಕ್ಟ್ ಬರೆದು ರಿಗಾರ್ಡಿಂಗ್ ಲೀವ್ ಸ್ಯಾಂಕ್ಷನ್. I will not be able to attend school today as I fell down yesterday playing in the park. Kindly grant me 1 day's leave. I will complete my homework work that I have missed yesterday. Thank you. ಯುವರ್ಸ್ ಆಬಿಡಿಯೆಂಟ್ಲಿ ಸುನಿಲಾ ಅಂತ ಬರೆದ್ರೆ ನಿಮ್ಮ ಏನಾಗ್ತದೆ, ಲೆಟರ್ ಕಂಪ್ಲೀಟ್ ಆಗ್ತದೆ. ಇಷ್ಟಿತ್ತು. ಸೊ ಮತ್ತೆ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.